ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಆಪರೇಷನ್ ಸಿಂಧೂರ ಆದ ನಂತರ ಸಾಕಷ್ಟು ಜನರದ್ದು ಒಂದೇ ಪ್ರಶ್ನೆ, ಬಲೂಚಿಸ್ತಾನವನ್ನು ಯಾವಾಗ ಬೇರ್ಪಡಿಸೋದು ಅಂತ. ಬಾಂಗ್ಲಾದೇಶವನ್ನು ಇಂದಿರಾ ಗಾಂಧಿ ಬೇರೆ ಮಾಡಿದ್ರು, ಮೋದಿ ಬಲೂಚನ್ನ ಸಿಂಧನ್ನ ಬೇರೆ ಮಾಡಿಬಿಟ್ರೆ ಪಾಕಿಸ್ತಾನಿಗಳ ಕತೆ ಮುಗಿದು ಹೋಗುತ್ತೆ. ಹೀಗಾಗಿ ಭಾರತ ಬಲೂಚ್ ಹೋರಾಟಗಾರರ ಬೆಂಬಲಕ್ಕೆ ನಿಲ್ಲಬೇಕು, ಈ ಮೂಲಕ ಪಾಕ್ ವಿರುದ್ಧ ಸೇಡು ತೀರಿಸ್ಕೋಬೇಕು ಅನ್ನೋದು ಸಾಕಷ್ಟು ಜನ ಹೇಳ್ತಿರೋ ಮಾತು. ಹಾಗೇನೆ ಬಲೂಚಿಸ್ತಾನ ಕೂಡ ತನ್ನ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡು ಬಿಟ್ಟಿದೆ. ಅವರು ವಿಶ್ವಸಂಸ್ಥೆ ಹಾಗೂ ಭಾರತವನ್ನು ನಮ್ಮ ಸ್ವಾತಂತ್ರ್ಯಕ್ಕೆ ಮಾನ್ಯತೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇಷ್ಟಾದರೂ ಭಾರತ ಬಲೂಚ್ ಬಗ್ಗೆ ನೇರವಾಗಿ ಏನನ್ನು ಮಾತಾಡ್ತಾ ಇಲ್ಲ. ಯಾಕೆ? ಬಲೂಚಿಸ್ತಾನದ ಸ್ವಾತಂತ್ರ್ಯಕ್ಕೆ ಭಾರತ ನೇರವಾಗಿ ಸಹಾಯ ಮಾಡಬಹುದಲ್ವಾ? ಅದು ಸ್ವತಂತ್ರ ದೇಶ ಅಂತ ಹೇಳಿಬಿಡಬಹುದಲ್ವಾ? ಯಾಕೆ ಮಾಡ್ತಾ ಇಲ್ಲ? ಬಾಂಗ್ಲಾದೇಶವನ್ನು ಪಾಕಿಸ್ತಾನದಿಂದ ಬೇರ್ಪಡಿಸಿದ ಭಾರತಕ್ಕೆ ಬಲೂಚಿಸ್ತಾನವನ್ನು ಬೇರೆ ಮಾಡೋದಕ್ಕೆ ಏನು ಕಷ್ಟ? ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಬಲೂಚಿಸ್ತಾನ ಒಂದು ದೇಶ ಆಗಬೇಕು ಅಂತ ಬಲೂಚಿಗರು ಎಷ್ಟು ಬಯಸ್ತಾ ಇದ್ದಾರೋ ಭಾರತೀಯರು ಕೂಡ ಅಷ್ಟೇ ಬಯಸ್ತಾ ಇದ್ದಾರೆ. ಆ ಕನಸನ್ನ ನನಸು ಮಾಡೋದಕ್ಕೆ ಮೋದಿ ಸರ್ಕಾರ ನೆರವಾಗಬೇಕು. ಬಲೂಚ್ ಪ್ರತ್ಯೇಕ ಹೋರಾಟಕ್ಕೆ ನೇರವಾಗಿ ಬೆಂಬಲವನ್ನು ಕೊಡಬೇಕು. ಅವರಿಗೆ ಆಯುಧ ಸರಬರಾಜು ಮಾಡಬೇಕು. ಸಾಧ್ಯ ಆದರೆ ಬಲೂಚಿಗರ ಜೊತೆ ನಿಂತು ಭಾರತದ ಸೈನ್ಯ ಪಾಕ್ ವಿರುದ್ಧ ಕಾದಾಡಬೇಕು. ಹೆಂಗೋ ಏನು ಬೇಕಾದರೂ ಮಾಡಿ ಒಟ್ಟು ಬಲೂಚಿಸ್ತಾನವನ್ನು ಪಾಕಿಸ್ತಾನದಿಂದ ಬೇರೆ ಮಾಡಿಬಿಟ್ರೆ ಅಲ್ಲಿಗೆ ಪಾಕಿಸ್ತಾನದ ನಡ ಮುರಿದ ಹಾಗಾಗತ್ತೆ ಅನ್ನೋದು ಹಲವರ ಅಭಿಪ್ರಾಯ. ಇನ್ನು ಕೆಲವರು ಬಲೂಚ್ ಬೇರೆ ಆಗಿಬಿಟ್ರೆ ಸಿಂಧ್ ಪ್ರತ್ಯೇಕಗೊಳ್ಳುತ್ತೆ, ಖೈಬರ್ ಪಖ್ತೂನ್ಖ್ವಾ ಈಗಾಗಲೇ ಬೆಂಕಿ ಮೇಲೆ ಕೂತಿದೆ, ಅದನ್ನು ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ, ಅದು ಪಾಕಿಸ್ತಾನದಿಂದ ಬೇರೆ ಆಗುತ್ತೆ. ಹಾಗಾದಾಗ ಉಳಿಯೋದು ಪಂಜಾಬ್ ಮಾತ್ರ. ಅಲ್ಲಿಗೆ ಪಾಕಿಸ್ತಾನ ಅಂದ್ರೆ ಪಂಜಾಬ್ ಅನ್ನೋ ಈ ಒಂದು ತುಂಡು ಭೂಮಿ ಮಾತ್ರ ಇರುತ್ತೆ ಅಂತ ಕೂಡ ಸಾಕಷ್ಟು ಜನ ಹೇಳೋದನ್ನ ನೀವು ಕೇಳಿರ್ತೀರಿ. ಇನ್ನು ಈಗಂತೂ ಪಾಕಿಸ್ತಾನ ತನ್ನ ಮೇಲೆ ಯಾರೇ ಯುದ್ಧಕ್ಕೆ ನಿಂತರೂ ಅವರನ್ನ ಎದುರಿಸುವ ಸ್ಥಿತಿಯಲ್ಲಿಲ್ಲ. ಭಾರತ ಮತ್ತೊಂದು ದಾಳಿ ಮಾಡಿ ಬಲೂಚನ್ನ ಕತ್ತರಿಸಿ ಕೊಟ್ಟು ಬಿಡಬಹುದಲ್ವಾ? ನೋ, ಹಂಗಾಗೋದಿಲ್ಲ ಕಣ್ರಿ. ಇಲ್ಲಿ ಭಾರತ ಬಲೂಚಿಸ್ತಾನಕ್ಕೆ ನೈತಿಕ ಬೆಂಬಲ ಕೊಡಬಹುದು, ಹಿಂಬಾಗಿಲಿನಿಂದ ಒಂದಷ್ಟು ಆಯುಧ ಸರಬರಾಜು ಮಾಡಬಹುದು, ಅವರಿಗೆ ಅಗತ್ಯ ಇದ್ರೆ ಯುದ್ಧ ತರಬೇತಿಯನ್ನು ಕೊಡಬಹುದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಲೂಚರು ಮಾತಾಡೋದಕ್ಕೆ ವೇದಿಕೆಗಳನ್ನು ನಿರ್ಮಾಣ ಮಾಡಿ ಕೊಡಬಹುದು. ಬಿಟ್ರೆ ಬಲೂಚನ್ನ ಸಂಪೂರ್ಣವಾಗಿ ಸ್ವತಂತ್ರಗೊಳಿಸಿಬಿಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಅಂತಾರಾಷ್ಟ್ರೀಯ ಕಾನೂನುಗಳು ಅವಕಾಶ ಕೊಡಬೇಕಾಗತ್ತೆ ಅಂತ ಕೂಡ ಕೆಲವರು ಹೇಳ್ತಾರೆ. ಇಲ್ಲಿ ಅಸಲಿ ಸಮಸ್ಯೆ ಏನು ಅನ್ನೋದು ಅರ್ಥ ಆಗಬೇಕು ಅಂದ್ರೆ ಬಲೂಚರ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವ ಅಭಿಪ್ರಾಯಗಳು ಕೂಡ ನಮಗೆ ಅರ್ಥ ಆಗಬೇಕು. ಗೆಳೆಯರೆ, 1971ರಲ್ಲಿ ಭಾರತ ಬಾಂಗ್ಲಾದೇಶವನ್ನ ಪಾಕಿಸ್ತಾನದಿಂದ ಬೇರೆ ಮಾಡಿತು. ಅವತ್ತು ಇಂದಿರಾ ಗಾಂಧಿ ದುರ್ಗೆಯ ಅವತಾರವನ್ನು ತಾಳಿದ್ರು, ಅಮೆರಿಕಾಗೆ ಸಡ್ಡು ಹೊಡೆದ್ರು, ಪಾಕನ್ನು ವಿಭಜಿಸಿ ಬಾಂಗ್ಲಾನ ಮಾಡಿಬಿಟ್ರು ಅಂತೆಲ್ಲ ಹೇಳೋದನ್ನ ನಾವು ಕೇಳ್ತಾ ಇರ್ತೀವಿ. ಆದರೆ ಅವತ್ತೂ ಕೂಡ ಬಾಂಗ್ಲಾದೇಶವನ್ನು ವಿಭಜಿಸುವ ಕೆಲಸ ಬರೀ ಭಾರತದಿಂದ ಮಾತ್ರ ಸಾಧ್ಯ ಆಗಲಿಲ್ಲ. ಅವತ್ತಿನ ಪರಿಸ್ಥಿತಿ ಬೇರೆ ಥರ ಇತ್ತು. ಬಾಂಗ್ಲಾದಲ್ಲಿ ನಾಗರಿಕ ಸಂಘರ್ಷ ಶುರುವಾಗಿತ್ತು. ಪಾಕಿಸ್ತಾನದ ಪರಿಸ್ಥಿತಿ ಕೂಡ ಅವತ್ತು ತುಂಬ ಚೆನ್ನಾಗೇನಿರಲಿಲ್ಲ. ಇನ್ನು ಬಾಂಗ್ಲಾದ ಬಂಡಾಯವನ್ನು ದಮನ ಮಾಡೋದಕ್ಕೆ ಪೂರ್ವ ಮತ್ತು ಪಶ್ಚಿಮ ಪಾಕಿಸ್ತಾನಗಳ ನಡುವಿನ ಅಂತರ ಕೂಡ ಸಾಕಷ್ಟು ಅಡ್ಡಿಯನ್ನುಂಟು ಮಾಡ್ತಾ ಇತ್ತು. ಜೊತೆಗೆ ಅದು ಶೀತಲ ಸಮರದ ಕಾಲ. ಪಾಕಿಸ್ತಾನ ಅಮೆರಿಕಾದ ಜೊತೆ ನಿಂತಿದೆ ಅನ್ನೋ ಸಿಟ್ಟು ರಷ್ಯಾಗಿತ್ತು. ಹೀಗಾಗಿ ಪಾಕಿಸ್ತಾನಕ್ಕೆ ಪಾಠ ಕಲಿಸೋದಕ್ಕೆ ರಷ್ಯಾ ಕೂಡ ಭಾರತದ ಜೊತೆ ನಿಂತುಕೊಳ್ತು. ಇನ್ನು ಬಾಂಗ್ಲಾದ ನಾಯಕ ಮುಜೀಬುರ್ ರೆಹಮಾನ್ಗೆ ರಷ್ಯಾ ಜೊತೆ ಕೂಡ ಅತ್ಯುತ್ತಮ ಸಂಬಂಧಗಳಿದ್ವು. ಹೀಗಾಗಿ ಮುಜೀಬ್ಗೆ ಸಹಾಯ ಮಾಡೋದಕ್ಕೆ ಅಲ್ಲಿ ಸೋವಿಯತ್ ಕೂಡ ಬಂತು. ಇನ್ನು ಈ ಬಾಂಗ್ಲಾದೇಶ ಅನ್ನೋ ತುಂಡು ಭೂಮಿ ಇದೆಯಲ್ಲ, ಇದಕ್ಕೆ ಅಂಥ ಜಿಯೋಪೊಲಿಟಿಕಲ್ ಇಂಪಾರ್ಟೆನ್ಸ್ ಕೂಡ ಇರಲಿಲ್ಲ. ಅವತ್ತಿನ ಯಾವ ದೊಡ್ಡ ದೇಶಕ್ಕೂ ಇದು ಅತ್ಯಂತ ಮಹತ್ವದ ಭೂಪ್ರದೇಶ ಅಂತ ಅನ್ನಿಸಿರಲೇ ಇಲ್ಲ. ಭಾರತದಿಂದ ಸುತ್ತುವರಿಯಲ್ಪಟ್ಟ ಈ ನೆಲ ಪಾಕಿಸ್ತಾನಕ್ಕೆ ಬಿಟ್ರೆ ಬೇರೆ ಯಾರಿಗೆ ತಾನೇ ಬೇಕಾಗಿತ್ತು? ಹೀಗಾಗಿ ಬಾಂಗ್ಲಾ ವಿಭಜನೆ ಅನ್ನೋದು ಅವತ್ತು ತುಂಬಾ ಕಷ್ಟದ ಕೆಲಸ ಏನಾಗಲಿಲ್ಲ. ಹಾಗಲ್ಲದೆ ಅದು ಕೂಡ ಬಲೂಚಿಸ್ತಾನನೋ ಸಿಂಧು ಪ್ರಾವಿನ್ಸು ಆಗಿದ್ದಿದ್ರೆ, ಜಗತ್ತಿನ ಎರಡು ಬಲಿಷ್ಠ ದೇಶಗಳ ನಡುವಿನ ಗುದ್ದಾಟದ ನೆಲ ಆಗಿದ್ದಿದ್ರೆ, ಚೈನಾದ ಇನ್ವೆಸ್ಟ್ಮೆಂಟು ಅಮೆರಿಕಾದ ಇಂಟ್ರೆಸ್ಟ್ ಅನ್ನ ಅದು ಹೊಂದಿದ್ದಿದ್ರೆ ಅವತ್ತೂ ಕೂಡ ಬಾಂಗ್ಲಾನ ಬೇರ್ಪಡಿಸೋದಕ್ಕೆ ಖಂಡಿತ ಕಷ್ಟನೇ ಆಗ್ತಾ ಇತ್ತು. ಗೆಳೆಯರೆ, ಬಾಂಗ್ಲಾ ಒಂದೇ ಅಲ್ಲ, ಜಗತ್ತಿನ ಸಾಕಷ್ಟು ದೇಶಗಳು ಇಬ್ಬಾಗ ಆಗಿವೆ, ಪ್ರತ್ಯೇಕ ದೇಶಗಳಾಗಿ ಉದಯಿಸಿವೆ. 2011ರಲ್ಲಿ ಸುಡಾನ್ನಿಂದ ಸೌತ್ ಸುಡಾನ್ ಬೇರೆ ಆಯಿತು. ಅಲ್ಲೂ ಕೂಡ ಒಂದು ಕಡೆ ಕ್ರೈಸ್ತರೇ ಇದ್ರು, ಇನ್ನೊಂದು ಕಡೆ ಬರೀ ಮುಸಲ್ಮಾನರಿದ್ರು. ಹೀಗಾಗಿ ಒಬ್ಬರ ಜೊತೆ ಒಬ್ರು ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಕೂತರು. ಹೀಗಾಗಿ ಕ್ರಿಶ್ಚಿಯನ್ರೇ ಹೆಚ್ಚಾಗಿದ್ದ ಪ್ರದೇಶವನ್ನ ಸೌತ್ ಸುಡಾನ್ ಅಂತ ಮಾಡಿದ್ರು. ಮುಸ್ಲಿಮರಿದ್ದದ್ದು ಸುಡಾನ್ ಆಗಿ ಉಳ್ಕೊಳ್ತು. ಇನ್ನು 1991ರಲ್ಲಿ ಕ್ರೊಯೇಷಿಯಾ ಯುಗೋಸ್ಲೋವಿಯಾದಿಂದ ಬೇರೆ ಆಯಿತು. 93ರಲ್ಲಿ ಜೆಕೋಸ್ಲೋವೇಕಿಯಾ ಒಡೆದು ಸ್ಲೋವೇಕಿಯಾ ಮತ್ತು ಜೆಕ್ ರಿಪಬ್ಲಿಕ್ಗಳ ಸ್ಥಾಪನೆ ಆಯಿತು. ಹಾಗೇನೆ ಅದೇ ವರ್ಷ ಎರಿತ್ರಿಯಾ ಇಥಿಯೋಪಿಯಾದಿಂದ ಬೇರೆ ಆದ್ರೆ 1994ರಲ್ಲಿ ಪುಲಾವ್ ಅಮೆರಿಕಾದಿಂದ ಸ್ವಾತಂತ್ರ್ಯವನ್ನು ಪಡ್ಕೊಳ್ತು. ಗೆಳೆಯರೆ, ಇಲ್ಲಿ
ಆ ದೇಶಗಳಲ್ಲಿ ಜನಾಂಗೀಯ ವೈವಿಧ್ಯತೆ ಇತ್ತು. ಮತ ವಿಭಜನೆ ಹಾಗೂ ಸಂಸ್ಕೃತಿಯಲ್ಲಿನ ವ್ಯತ್ಯಾಸಗಳು ಆ ದೇಶಗಳು ಬೇರೆ ಆಗೋದಕ್ಕೆ ಅವಕಾಶವನ್ನು ಮಾಡಿಕೊಟ್ವು. ಅಷ್ಟೇ ಅಲ್ಲದೆ ಅವತ್ತಿಗೆ ಸೋವಿಯತ್ ಪತನದ ಕಾರಣದಿಂದಾಗಿ ಈ ದೇಶಗಳಿಗೆ ಬೆಂಬಲ ಕೂಡ ಹೆಚ್ಚಾಗಿ ಸಿಗದೇ ಇದ್ದ ಕಾರಣ ಅವು ಸುಲಭವಾಗಿ ಬೇರ್ಪಟ್ಟವು. ಹೀಗೆ ನಾನಾ ಕಾರಣಗಳಿಂದ ಈಸ್ಟ್ ತೈಮೂರ್ ಇಂಡೋನೇಷ್ಯಾದಿಂದ ಬೇರೆ ಆಯಿತು. ಮಾಂಟೆನೆಗ್ರೋ ಹಾಗೂ ಸರ್ಬಿಯಾಗಳು ಪರಸ್ಪರ ದೂರ ಆದವು. ಅದು ಒಪ್ಪಂದದ ವಿಭಜನೆ ಆಗಿತ್ತು. ಆದರೆ 1991ರಲ್ಲೇ ಸೊಮಾಲಿಲ್ಯಾಂಡ್ ಸೋಮಾಲಿಯಾದಿಂದ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡ್ರೂ ಕೂಡ ಅದಕ್ಕಿನ್ನೂ ಮುಕ್ತಿ ಸಿಕ್ಕಿಲ್ಲ. ಹಾಗೆ ಪ್ಯಾಲೆಸ್ತೀನಿಯನ್ ಸರ್ಕಾರ ವೆಸ್ಟ್ ಬ್ಯಾಂಕಲ್ಲಿದೆ. ಅವರಿಗೆ ಸ್ವಾತಂತ್ರ್ಯ ಅನ್ನೋದು ಮರೀಚಿಕೆ ಥರ ಕಾಣ್ತಾ ಇದೆ. ಯಾಕೆಂದರೆ ಅಲ್ಲಿ ಪ್ಯಾಲೆಸ್ತೀನಿಯರೇ 2 ಸ್ಟೇಟನ್ನು ಒಪ್ತಾ ಇಲ್ಲ. ಇನ್ನು ತೈವಾನ್ ವಿಷಯದಲ್ಲಿ ಕೂಡ ಸಾಕಷ್ಟು ಭಿನ್ನಾಭಿಪ್ರಾಯಗಳಿವೆ. ತೈವಾನ್ ಇಡೀ ಚೈನಾನೇ ತನಗೆ ಸೇರಬೇಕು ಅನ್ನತ್ತೆ. ಹೀಗಾಗಿ ತೈವಾನ್ಗೆ ಕೂಡ ಸ್ವತಂತ್ರ ದೇಶದ ಸ್ಥಾನಮಾನ ಸಿಗ್ತಾ ಇಲ್ಲ. ಹಾಗೆ ಕೆನಡಾದಿಂದ ಬೇರೆಯಾಗೋದಕ್ಕೆ ಕ್ಯೂಬೆಕ್, ಅಲ್ಬರ್ಟಾಗಳು ಸಾಕಷ್ಟು ದಿನಗಳಿಂದ ಬೇಡಿಕೆಯನ್ನು ಸಲ್ಲಿಸ್ತಾ ಇವೆ. ಚೈನಾದಿಂದ ನಮಗೆ ಸ್ವಾತಂತ್ರ್ಯವನ್ನು ಕೊಡಿಸಿ ಅಂತ ಟಿಬೆಟ್ ಕೇಳ್ತಾ ಇದೆ. ಉಯ್ಗರ್ ಮುಸ್ಲಿಮರಿಗೂ ಚೈನಾಗೂ ಸಂಬಂಧನೇ ಇಲ್ಲ, ಅವರೂ ನಮಗೆ ಚೈನಾದಿಂದ ಸ್ವಾತಂತ್ರ್ಯ ಕೊಡಿಸಿ ಅಂತ ಸಾಕಷ್ಟು ವರ್ಷಗಳಿಂದ ಬೇಡ್ತಲೇ ಇದ್ದಾರೆ. ಆದರೆ ಬಾಂಗ್ಲಾಗೆ, ಸುಡಾನ್ಗೆ, ಕ್ರೊಯೇಷಿಯಾ, ಸ್ಲೋವೇಕಿಯಾ ಮುಂತಾದ ದೇಶಗಳಿಗೆ ಸಿಕ್ಕ ಅದೃಷ್ಟ ಕ್ಯೂಬೆಕ್ಗಾಗ್ಲಿ, ಬಲೂಚ್ಗಾಗ್ಲಿ, ಉಯ್ಗರ್ಗಾಗ್ಲಿ ಸಿಗ್ತಾ ಇಲ್ಲ. ಹಾಗಾದ್ರೆ ಇಲ್ಲಿ ಒಂದು ದೇಶ ಸ್ವಾತಂತ್ರ್ಯವನ್ನು ಪಡ್ಕೋಬೇಕು ಅಂದ್ರೆ ಯಾವೆಲ್ಲ ಮಾನದಂಡಗಳ ಅಗತ್ಯ ಇರತ್ತೆ? ಇದನ್ನ ತಿಳ್ಕೊಳ್ಳೋದಕ್ಕೆ ನಾವು 1933ರ ಮಾಂಟೆವಿಡಿಯೋ ಕನ್ವೆನ್ಷನ್ ಅನ್ನು ಓದಬೇಕು. ಅದರಲ್ಲಿ ಒಂದು ದೇಶ ಸ್ವತಂತ್ರವಾಗೋದಕ್ಕೆ ಹಾಗೂ ಆ ದೇಶವನ್ನು ಇನ್ನಿತರ ದೇಶಗಳು ಮಾನ್ಯ ಮಾಡೋದಕ್ಕೆ ಒಂದಷ್ಟು ನಿಯಮಗಳನ್ನು ಹಾಕಲಾಗಿದೆ. ಒಂದು ಭೂಪ್ರದೇಶವನ್ನು ಪ್ರತ್ಯೇಕ ದೇಶ ಅಂತ ಗುರುತಿಸಬೇಕು ಅಂದರೆ ಅಲ್ಲಿ ಪರ್ಮನೆಂಟ್ ಪಾಪ್ಯುಲೇಷನ್ ಇರಬೇಕು, ಅಂದರೆ ಸ್ಥಳೀಯ ಜನ ಇರಬೇಕು. ಆ ದೇಶದಲ್ಲೊಂದು ಸರ್ಕಾರ ಕಾರ್ಯನಿರ್ವಹಿಸ್ತಾ ಇರಬೇಕು. ಹಾಗೆಯೇ ಆ ದೇಶದ ಗಡಿಗಳು ಸ್ಪಷ್ಟವಾಗಿ ಗುರುತಿಸಿಕೊಂಡಿರಬೇಕು. ಮತ್ತು ಒಂದು ವೇಳೆ ಆ ದೇಶ ಸ್ವತಂತ್ರ ಆದರೆ ಅದು ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಸಮುದಾಯದ ಜೊತೆ ಉತ್ತಮ ಬಾಂಧವ್ಯವನ್ನು ವೃದ್ಧಿ ಮಾಡಿಕೊಳ್ಳೋ ಶಕ್ತಿಯನ್ನು ಹೊಂದಿರಬೇಕು. ಈ ಎಲ್ಲ ಕ್ರೈಟೀರಿಯಾಗಳಿದ್ದಿದ್ದೇ ಆದರೆ ಹಾಗೂ ಅದನ್ನು ಬೆಂಬಲಿಸುವ ಮಾನ್ಯತೆ ಕೊಡುವ ದೇಶಗಳಿದ್ರೆ ಒಂದು ದೇಶ ಸುಲಭವಾಗಿ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅಂತ ಈ ಕನ್ವೆನ್ಷನ್ ಹೇಳುತ್ತೆ. ಗೆಳೆಯರೆ, ಬಲೂಚಿಸ್ತಾನದಲ್ಲಿ ಪರ್ಮನೆಂಟ್ ಪಾಪ್ಯುಲೇಷನ್ ಇದೆ. ಸುಮಾರು 60 ಲಕ್ಷ ಜನ ಅಲ್ಲಿ ವಾಸ ಮಾಡ್ತಾರೆ. ಅವರೆಲ್ಲ ಬಲೂಚ್ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು. ಪಂಜಾಬಿ ಪಾಕಿಸ್ತಾನಿಗಳಿಗೂ ಈ ಬಲೂಚರಿಗೂ ಜನಾಂಗೀಯವಾಗಿ ಯಾವ ಸಂಬಂಧನೂ ಇಲ್ಲ. ಇದೊಂದು ಪ್ರತ್ಯೇಕ ಜನಾಂಗ ಕೂಡ. ಹಾಗೇನೆ ಪಾಕಿಸ್ತಾನದಲ್ಲಿ ಬಲೂಚ್ ಅನ್ನೋದು ಒಂದು ರಾಜ್ಯ ಆಗಿರೋದ್ರಿಂದ ಬಲೂಚಿಸ್ತಾನದ ಗಡಿ ಕೂಡ ಸ್ಪಷ್ಟವಾಗಿದೆ. ಪ್ರತ್ಯೇಕ ದೇಶವಾಗಿ ವಿಭಜನೆಗೊಂಡ್ರೆ ಅದು ತನ್ನ ಗಡಿಗಳನ್ನು ಇನ್ನಷ್ಟು ಸ್ಪಷ್ಟವಾಗಿ ಬರ್ಕೊಳ್ಳುತ್ತೆ. ಆದರೆ ಅಲ್ಲಿ ಸ್ವತಂತ್ರ ಸರ್ಕಾರ ಅನ್ನೋದಿಲ್ಲ. ಸ್ವಾತಂತ್ರ್ಯ ಸಿಕ್ಕರೆ ತಾನೇ ಸ್ವತಂತ್ರ ಸರ್ಕಾರ ರಚನೆ ಆಗೋದು. ಸ್ವತಂತ್ರಗೊಂಡ್ರೆ ಅಲ್ಲೊಂದು ಸರ್ಕಾರ ರಚನೆ ಆಗತ್ತೆ. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಬಲವನ್ನು ಪಡ್ಕೊಳ್ಳೋದಕ್ಕೆ, ಅವರನ್ನು ಸ್ವತಂತ್ರ ದೇಶ ಅಂತ ಗುರುತಿಸುವ, ಅವರ ಪರ ವಿಶ್ವವೇದಿಕೆಗಳಲ್ಲಿ ಮಾತನಾಡುವ ಬಲಿಷ್ಠ ದೇಶಗಳ ಕೊರತೆ ಅಲ್ಲಿ ಕಾಣ್ತಾ ಇದೆ. ಇಲ್ಲಿ ಬಲಿಷ್ಠ ದೇಶಗಳು ಅಂದರೆ ಯಾವುವು? ಭಾರತವು ಬಲಿಷ್ಠನೇ ಅಲ್ವಾ? ಗೆಳೆಯರೆ, ಜಗತ್ತಲ್ಲಿ ಆರ್ಥಿಕತೆಯ ಕಾರಣಕ್ಕೆ, ತಂತ್ರಜ್ಞಾನದ ಕಾರಣಕ್ಕೆ, ಜನಸಂಖ್ಯೆಯ ಕಾರಣಕ್ಕೆ ಮಾತ್ರ ಒಂದು ದೇಶ ಬಲಿಷ್ಠ ಅಂತ ಗುರುತಿಸ್ಕೊಳ್ಳೋದಿಲ್ಲ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಸ್ಥಾನ ಪಡ್ಕೊಂಡಿರೋ ದೇಶಗಳು ಮಾತ್ರ ಪವರ್ಫುಲ್ ಕಂಟ್ರೀಸ್ ಅಂತ ಕರೆಸ್ಕೊಳ್ಳುತ್ತವೆ. ಜಗತ್ತಿನ 195 ದೇಶಗಳ ಭವಿಷ್ಯವನ್ನು ನಿರ್ಧಾರ ಮಾಡೋ ಶಕ್ತಿ ಇರೋದು ಭದ್ರತಾ ಮಂಡಳಿಯ ಕಾಯಂ ಸದಸ್ಯತ್ವವನ್ನು ಪಡ್ಕೊಂಡಿರುವ ಅದೇ 5 ಹಳೆಯ ದೇಶಗಳಿಗೆ ಮಾತ್ರ. ಇಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ ಬಲೂಚಿಸ್ತಾನವನ್ನು ಸ್ವತಂತ್ರ ದೇಶ ಅಂತ ಘೋಷಿಸಿಕೊಂಡಿದೆ ನಿಜ. ಆದರೆ ಈ BLA ಅನ್ನೋದು ಭಯೋತ್ಪಾದಕ ಸಂಘಟನೆ ಅಂತ ಬ್ರಿಟನ್ ಮತ್ತು ಅಮೆರಿಕಾಗಳು ಹೇಳುತ್ತವೆ. ಪಾಕಿಸ್ತಾನ ಇವರು ತೊಡೆ ಮೇಲೆ ಕೂತಿತ್ತಲ್ಲ, ಆಗ ಈ BLAನ ಬ್ರಿಟನ್ ಅಮೆರಿಕಾಗಳು ಉಗ್ರ ಸಂಘಟನೆಗಳ ಪಟ್ಟಿಗೆ ಸೇರಿಸ್ಬಿಟ್ಟು, ಹೀಗಾಗಿ ಅವರು ಬಲೂಚ್ ಸ್ವಾತಂತ್ರ್ಯವನ್ನು ಈಗಲೇ ಒಪ್ಪೋದಿಲ್ಲ. ಇನ್ನು ಭದ್ರತಾ ಮಂಡಳಿಯ ಮತ್ತೊಂದು ದೇಶ ಚೈನಾ. ಅವರಂತೂ ಯಾವುದೇ ಕಾರಣಕ್ಕೂ ಬಲೂಚಿಸ್ತಾನ ಸ್ವತಂತ್ರ ದೇಶ ಅಂತ ಘೋಷಿಸಿಕೊಳ್ಳೋದಿಕ್ಕೆ ಬಿಡೋದಿಲ್ಲ. ಯಾಕೆಂದರೆ ಅಲ್ಲಿ ಅವರ ಇನ್ವೆಸ್ಟ್ಮೆಂಟ್ಗಳಿವೆ. ಒಂದು ವೇಳೆ ಬಲೂಚ್ ಸ್ವತಂತ್ರ ಆಗಿ ಭಾರತದ ಕಡೆಗೆ ಒಲವನ್ನು ಬೆಳೆಸ್ಕೊಂಡು ಬಿಟ್ರೆ ಅಲ್ಲಿ ಚೈನಾದ ಇನ್ವೆಸ್ಟ್ಮೆಂಟ್ಗಳು ಸಮುದ್ರದಲ್ಲಿ ಹುಣಸೆ ತೊಳೆದ ಹಾಗಾಗತ್ವೆ. ಹೀಗಾಗಿ ಚೈನಾ ಇಲ್ಲಿ ಬಲೂಚ್ ಸ್ವಾತಂತ್ರ್ಯಕ್ಕೆ ಸಪೋರ್ಟ್ ಮಾಡೋದಿಲ್ಲ. ಇನ್ನು ಫ್ರಾನ್ಸ್ ಈ ವಿಷಯದಲ್ಲಿ ಹೆಚ್ಚೇನು ಮಾತಾಡ್ತಾ ಇಲ್ಲ. ಹಾಗೆ ರಷ್ಯಾ ಒಂದು ಕಾಲಕ್ಕೆ ಬಲೂಚಿಸ್ತಾನ ಬೇರೆ ಆಗಲಿ ಅಂತ ಬಯಸಿದ್ದು ನಿಜ. ಅವತ್ತು ಬಲೂಚ್ ಪ್ರತ್ಯೇಕಗೊಂಡ್ರೆ ಅಲ್ಲಿ ರಷ್ಯಾ ತನ್ನ ನೆಲೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗಿದ್ರೆ ಅಮೆರಿಕಾದ ವಿರುದ್ಧ ಮಧ್ಯಪ್ರಾಚ್ಯದಲ್ಲಿ ರಷ್ಯಾ ಇನ್ನಷ್ಟು ಬಲಗೊಳ್ಳೋ ಅವಕಾಶ ಇರ್ತಾ ಇತ್ತು. ಆಫ್ಘನಿಸ್ತಾನದ ಮತ್ತೊಂದು ಬದಿಯಲ್ಲಿ ರಷ್ಯಾಗೆ ನೆಲೆ ಸಿಕ್ಕಂತಾಗ್ತಾ ಇತ್ತು. ಆದರೆ ಸೋವಿಯತ್ ರಷ್ಯಾ ಅವತ್ತಿ ಬಗ್ಗೆ ಹೆಚ್ಚು ಗಮನ ಕೊಡೋದಿಕ್ಕೆ ಹೋಗಲಿಲ್ಲ. ಇನ್ನು ಈಗ ರಷ್ಯಾ ಆಸಕ್ತಿ ವಹಿಸಿದ್ರೆ ಬಲೂಚ್ ಸ್ವಾತಂತ್ರ್ಯ ಅನ್ನೋದು ಕಷ್ಟ ಆಗೋದಿಲ್ಲ. ಆದರೆ ಅವರು ಅವರದ್ದೇ ಆದ ಸಮಸ್ಯೆಗಳಲ್ಲಿ ಮುಳುಗಿದ್ದಾರೆ. ಸೊ
ಚೈನಾದ ಹಿತಾಸಕ್ತಿಗಳನ್ನು ಕಡೆಗಣಿಸುವುದಕ್ಕೆ ರಷ್ಯಾ ಈಗ ಹೋಗದೇ ಇರಬಹುದು. ಹೀಗಾಗಿ ಬಲೂಚಿಸ್ತಾನದ ಪರ ಗಟ್ಟಿಯಾಗಿ ನಿಲ್ಲಬಲ್ಲ ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರ ಅಂತ ಸದ್ಯಕ್ಕೆ ಯಾವುದೂ ಕಾಣ್ತಾ ಇಲ್ಲ. ಇನ್ನು ಬಲೂಚ್ ವಿಷಯಕ್ಕೆ ಬಂದರೆ ಅಕ್ಕಪಕ್ಕದ ದೇಶಗಳು ಹೇಗೆ ಯೋಚಿಸುತ್ತವೆ ಅನ್ನೋದು. ಗೆಳೆಯರೆ, ಬಲೂಚಿಸ್ತಾನ ಅಂದರೆ ಬರೀ ಪಾಕಿಸ್ತಾನದಲ್ಲಿರೋ ಈ ದೊಡ್ಡ ವಿಶಾಲವಾದ ಭೂಪ್ರದೇಶ ಮಾತ್ರ ಅಲ್ಲ, ಇದು ಇರಾನ್ನಲ್ಲಿ ಕೂಡ ಇದೆ. ಚಾಬಹಾರ್ ಬಂದರ್ ಇದೆಯಲ್ಲ, ಅದಿರೋದು ಸಿಸ್ತಾನ್ ಬಲೂಚಿಸ್ತಾನದಲ್ಲಿ. ಹಾಗೆ ಆಫ್ಘನಿಸ್ತಾನದಲ್ಲಿ ಕೂಡ ಒಂದಷ್ಟು ಬಲೂಚ್ ಭೂಭಾಗ ಇದೆ. ಬ್ರಿಟಿಷರ ಕಾಲದಲ್ಲಿ ಇಲ್ಲಿ ಅವೈಜ್ಞಾನಿಕವಾಗಿ ಒಂದು ಗೆರೆ ಎಳೆದುಬಿಟ್ರು. ಹೀಗಾಗಿ ಬಲೂಚ್ ಬುಡಕಟ್ಟು ಜನಾಂಗ ಇರೋ ಭೂಪ್ರದೇಶ ಇರಾನ್ ಮತ್ತು ಆಫ್ಘನಿಸ್ತಾನದ ನಡುವೆ ಹಂಚಿಕೆ ಆಗಿ ಹೋಯಿತು. ಇಲ್ಲಿ ಬಲೂಚಿಸ್ತಾನ ಸ್ಥಾಪನೆ ಆದರೆ ಆನಂತರ ಅವರು ಗ್ರೇಟರ್ ಬಲೂಚ್ ಅಂತ ಹೋರಾಟ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಕಾರಣಕ್ಕೆ ಇರಾನ್ ಕೂಡ ಬಲೂಚ್ ಸ್ವಾತಂತ್ರ್ಯವನ್ನ ಬೆಂಬಲಿಸದೇ ಇರಬಹುದು. ಜೊತೆಗೆ ಬಲೂಚಿಸ್ತಾನ ಪಾಕಿಸ್ತಾನದ ಹಿಡಿತದಲ್ಲಿದ್ದು ಅಲ್ಲಿ ಚೈನಾನೇ ಇದ್ರೆ ಇರಾನ್ಗೆ ಅಂತ ಯಾವ ಸಮಸ್ಯೆನೂ ಇರೋದಿಲ್ಲ. ಹಾಗಲ್ಲದೆ ಅವರು ಪ್ರತ್ಯೇಕಗೊಂಡು ಅಮೆರಿಕಾದ ಕಡೆಗೋ ಇಸ್ರೇಲ್ ಕಡೆಗೋ ತಮ್ಮ ಒಲವನ್ನ ಬೆಳೆಸ್ಕೊಂಡು ಬಿಟ್ರೆ ಇರಾನ್ಗೆ ಪಕ್ಕದಲ್ಲೇ ಒಂದು ಶತ್ರು ಹುಟ್ಟಿದ ಹಾಗಾಗತ್ತೆ. ಹೀಗಾಗಿ ಕೂಡ ಇರಾನ್ ಬಲೂಚ್ ಸ್ವಾತಂತ್ರ್ಯವನ್ನ ಬೆಂಬಲಿಸೋದಕ್ಕೆ ಹೋಗೋದಿಲ್ಲ. ಇನ್ನಿದು ಯಾರಿಗೆ ಬೇಕಾಗಿದೆ? ಹಾಗೆ ನೋಡಿದ್ರೆ ಅಮೆರಿಕಾನೇ ಇಲ್ಲಿ ಬಲೂಚರ ಸಹಾಯಕ್ಕೆ ಬರಬೇಕು. ಯಾಕೆಂದ್ರೆ ಬಲೂಚಿಸ್ತಾನದಲ್ಲಿ ಅಮೆರಿಕಾದ ಸೇನಾ ನೆಲೆಗಳು, ವಾಯುನೆಲೆಗಳು ಇದ್ರೆ ಇರಾನ್ ಮೇಲೆ ಆಧಿಪತ್ಯವನ್ನು ಸಾಧಿಸೋದಕ್ಕೆ ಅಮೆರಿಕಾಗೆ ಸಾಧ್ಯ ಆಗುತ್ತೆ. ಆ ಮೂಲಕ ಇರಾನ್ ಅಣುಶಕ್ತ ಆಗಬಾರದು ಅನ್ನೋ ಇಸ್ರೇಲ್ ಮತ್ತು ಇನ್ನಿತರ ಅರಬ್ ದೇಶಗಳ ಆಸೆ ಏನಿದೆ ಅದನ್ನು ಈಡೇರಿಸುವ ಪ್ರಯತ್ನವನ್ನ ಅಮೆರಿಕ ಬಲೂಚಿಸ್ತಾನದಲ್ಲಿ ಕೂತ್ಕೊಂಡು ಮಾಡುವ ಅವಕಾಶಗಳಿರುತ್ತವೆ. ಆದರೆ ಸದ್ಯಕ್ಕೆ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ಗೆ ಅದರ ಅಗತ್ಯ ಇದ್ದಂತೆ ಕಾಣ್ತಾ ಇಲ್ಲ. ಟ್ರಂಪ್ ಚುನಾವಣೆಗಳಿಗೆ ಮೊದಲು ಹೇಗಿದ್ರು ಈಗ ಹಾಗೆ ಕಾಣ್ತಾ ಇಲ್ಲ. ಅವರು ಮಕ್ಕಳು ಮತ್ತು ಅಳಿಯನ ವ್ಯಾಪಾರ ವೃದ್ಧಿಯ ಕಡೆಗೆ ಹೆಚ್ಚು ಗಮನ ಕೊಡ್ತಾ ಇದ್ದಾರೆ. ಇರಾನ್ ಜೊತೆ ನ್ಯೂಕ್ಲಿಯರ್ ಒಪ್ಪಂದಕ್ಕೆ ಟ್ರಂಪ್ ಮಾತುಕತೆಗೆ ವೇದಿಕೆಗಳು ಸಿದ್ಧಗೊಳ್ತಾ ಇವೆ. ಇನ್ನು ಪಾಕಿಸ್ತಾನದ ಜೊತೆ ಟ್ರಂಪ್ ಮಕ್ಕಳ ಮಾಲೀಕತ್ವದ ಬಿಟ್ಕಾಯಿನ್ ಕಂಪನಿಯೊಂದು ಪಾರ್ಟ್ನರ್ಶಿಪ್ ಒಪ್ಪಂದಕ್ಕೆ ಸಹಿ ಹಾಕಿದೆ. ಹೀಗಾಗಿ ವ್ಯಾಪಾರದಲ್ಲಿ ಲಾಭ ಮಾಡ್ಕೊಂಡು ಶಾಂತಿದೂತ ಅಂತ ಕರೆಸ್ಕೊಂಡು ನಾಳೆ ನೋಬಲ್ ಗಿಬಲ್ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ ಅಂತ ಟ್ರಂಪ್ ಯೋಚನೆ ಮಾಡ್ತಾ ಇರೋ ಹಾಗೆ ಕಾಣ್ತಾ ಇದೆ. ಇಲ್ಲಿ ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ದೇಶಗಳು, ಅದರಲ್ಲೂ ಅಮೆರಿಕ ಹಾಗೂ ರಷ್ಯಾಗಳು ಮನಸ್ಸು ಮಾಡಿದ್ರೆ ಯಾವ ದೇಶವನ್ನು ಬೇಕಾದರೂ ಬೇರ್ಪಡಿಸಿ ಬಿಡುತ್ತವೆ. ಬಲೂಚಲ್ಲಿ ಕೂಡ ಒಂದು ಜನಮತ ಗಣನೆಯನ್ನ ಮಾಡಿಸಿ ಸ್ವತಂತ್ರಗೊಳ್ಳಬೇಕಾ ಬೇಡವಾ ಅನ್ನೋ ಬಗ್ಗೆ ಬಲೂಚಿನ ಜನಾನೇ ತೀರ್ಮಾನಿಸಿ ವೋಟ್ ಮಾಡೋದಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಡಿ ಅಂತ ಪಾಕಿಸ್ತಾನಕ್ಕೆ ವಿಶ್ವಸಂಸ್ಥೆಯ ಮೂಲಕ ಹೇಳಿಸಬಹುದು. ವಿಶ್ವಸಂಸ್ಥೆನೇ ಬಂದು ಅಲ್ಲೊಂದು ಜನಮತ ಗಣನೆಯನ್ನ ಮಾಡಿಸಬಹುದು. ಅದನ್ನೇನಾದರೂ ಮಾಡಿಸಿದ್ರೆ ಬಲೂಚ್ ಪಾಕಿಸ್ತಾನದಿಂದ ಹೊರಬಂದು ಬಿಡುತ್ತೆ. ಆದರೆ ಅದನ್ನು ಮಾಡಿಸೋದಕ್ಕೆ ಅಮೆರಿಕ ಮನಸ್ಸು ಮಾಡಬೇಕಲ್ಲ. ಅಲ್ಲಿ ಬಲೂಚ್ ಹುಟ್ಟಿದ್ರೆ ತನಗೆ ಅನುಕೂಲ ಆಗುತ್ತೆ ಅಂತ ಅಮೆರಿಕಾಗೆ ಅನ್ನಿಸಿದ್ರೆ, ಲಾಭ ಇದ್ರೆ ಮಾತ್ರ ಅಮೆರಿಕ ಆ ಕೆಲಸವನ್ನು ಮಾಡಿಸುತ್ತೆ. ಇಲ್ಲಿ ಬಲೂಚ್ ಸ್ವತಂತ್ರಗೊಳ್ಳೋದ್ರಿಂದ ತನಗೆ ಲಾಭ ಆಗತ್ತೆ ಅನ್ನೋದು ಅಮೆರಿಕಾಗೆ ಅರ್ಥವಾಗೋವರೆಗೆ ಬಲೂಚರು ತಮ್ಮ ಸ್ವಾತಂತ್ರ್ಯ ಹೋರಾಟವನ್ನು ಮುಂದುವರಿಸ್ತಾ ಹೋಗಬೇಕು. ಅದು ಆಗೋದಕ್ಕೆ ಹೆಚ್ಚಿನ ದಿನಗಳೇನು ಬೇಕಾಗದೆ ಕೂಡ ಇರಬಹುದು. ಇನ್ನು ಬಲೂಚಿಸ್ತಾನಕ್ಕೆ ಬೇಕಾದ ಎಲ್ಲ ನೈತಿಕ ರಾಜತಾಂತ್ರಿಕ ಬೆಂಬಲವನ್ನು ಭಾರತ ಕೊಡಬಹುದು. ಅವರಿಗೆ ಬೇಕಾದ ಒಂದಷ್ಟು ನೆರವನ್ನು ಭಾರತ ಮುಂದುವರಿಸಿಕೊಂಡು ಹೋಗಬಹುದು. ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಲೂಚರ ದನಿಗೆ ವೇದಿಕೆಗಳನ್ನು ಭಾರತ ಕಲ್ಪಿಸಿಕೊಡಬಹುದು. ಆ ಕೆಲಸವನ್ನು ಭಾರತ ಈಗಾಗಲೇ ಮಾಡ್ತಲೂ ಇದೆ. ಆದರೆ ಬಾಂಗ್ಲಾದೇಶವನ್ನ ಸ್ವತಂತ್ರಗೊಳಿಸಿದ ಸಂದರ್ಭಕ್ಕೂ ಬಲೂಚಿಸ್ತಾನದ ಲಿಬರೇಷನ್ಗೂ ಸಾಕಷ್ಟು ವ್ಯತ್ಯಾಸಗಳಿವೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಬಾಂಗ್ಲಾದೇಶದ ತರ ಬಲೂಚಿಸ್ತಾನ ಭಾರತದ ಜೊತೆ ನೇರವಾಗಿ ಗಡಿಯನ್ನ ಹಂಚಿಕೊಳ್ಳುವುದಿಲ್ಲ. ಬಾಂಗ್ಲಾದಲ್ಲಿ ಪಾಕಿಸ್ತಾನ ದಬ್ಬಾಳಿಕೆ ಶುರು ಮಾಡಿದ ಸಂದರ್ಭದಲ್ಲಿ ಅಲ್ಲಿಂದ ಅಕ್ರಮ ವಲಸೆಗಳ ಸಮಸ್ಯೆ ಭಾರತಕ್ಕೆ ಹೆಚ್ಚಾಗಿತ್ತು. ಭಾರತದಲ್ಲಿ ಅದರಿಂದ ಡೆಮೋಗ್ರಫಿಯ ಬದಲಾವಣೆ ಉಂಟಾಗುತ್ತೆ ಅನ್ನೋ ಆತಂಕ ಉಂಟಾಯಿತು. ಭಾರತ ಬಾಂಗ್ಲಾದ ಆಂತರಿಕ ಸಮಸ್ಯೆಗಳಿಂದ ಭಾರತ ಕೂಡ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬಂತು. ಹೀಗಾಗಿ ಅವತ್ತು ಬಾಂಗ್ಲಾದೇಶವನ್ನ ಲಿಬರೇಟ್ ಮಾಡೋದಕ್ಕೆ ಭಾರತ ನಿರ್ಧಾರ ಮಾಡಿತು. ಅದರ ಜೊತೆಗೆ ಪಾಕಿಸ್ತಾನ ಕೂಡ ಅಲ್ಲೊಂದು ಎಡವಟ್ಟನ್ನು ಮಾಡಿಕೊಳ್ತು. ಬಾಂಗ್ಲಾದೇಶಕ್ಕೆ ಭಾರತ ಸಹಾಯ ಮಾಡುತ್ತೆ ಅಂತ ಭಾವಿಸಿ ಪಾಕಿಸ್ತಾನ ಭಾರತದ ಮೇಲೆ ವಾಯುದಾಳಿ ಮಾಡಿತು. ಅದು ಭಾರತಕ್ಕೆ ಪಾಕಿಸ್ತಾನದ ನಡ ಮುರಿಯೋದಕ್ಕೆ ಮತ್ತು ಬಾಂಗ್ಲಾನ ಸ್ವತಂತ್ರಗೊಳಿಸೋದಕ್ಕೆ ಒಂದು ದೊಡ್ಡ ಅವಕಾಶವನ್ನು ಕಲ್ಪಿಸಿಕೊಡ್ತು. ಮತ್ತು ಅದಕ್ಕೆ ಬೇಕಾದ ರಾಜತಾಂತ್ರಿಕ ವ್ಯವಸ್ಥೆಗಳನ್ನು ಕೂಡ ಭಾರತ ಮಾಡಿಕೊಂಡಿತ್ತು. ಅವತ್ತು ರಷ್ಯಾ ಕೂಡ ಬಾಂಗ್ಲಾ ಸ್ವತಂತ್ರಗೊಳ್ಳೋದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿತ್ತು. ಹೀಗಾಗಿ ಬಾಂಗ್ಲಾ ಸುಲಭವಾಗಿ ಸ್ವತಂತ್ರಗೊಳ್ತು. ಆದರೆ ಬಲೂಚ್ ವಿಷಯದಲ್ಲಿ ಭಾರತಕ್ಕೆ ಈ ಯಾವ ಅವಕಾಶಗಳು ಸದ್ಯಕ್ಕೆ ಕಾಣ್ತಾ ಇಲ್ಲ. ಸೊ ಇಲ್ಲಿ ನೇರವಾಗಿ ಬೆಂಬಲ ಕೊಡ್ತಾ ಹೋದ್ರೆ ನಮ್ಮಲ್ಲಿ ಭಾರತ ಪ್ರತ್ಯೇಕತಾವಾದವನ್ನು ಬೆಂಬಲಿಸ್ತಾ ಇದೆ, ಬಲೂಚಿನ ಭಯೋತ್ಪಾದಕರ ಹಿಂದೆ ಭಾರತ ಇದೆ ಅಂತೆಲ್ಲ ಪಾಕಿಸ್ತಾನ ಬಾಯ್ ಬಡ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಈಗಾಗಲೇ ಬಲೂಚ್ ಲಿಬರೇಷನ್ ಆರ್ಮಿ ಮಾಡ್ತಾ ಇರೋ ದಾಳಿಗಳು, TTP ಮಾಡ್ತಾ ಇರೋ ದಾಳಿಗಳ ಹಿಂದೆ ಭಾರತವೇ ಇದೆ, ಭಾರತ ಭಯೋತ್ಪಾದನೆಯನ್ನ ಬೆಂಬಲಿಸ್ತಾ ಇದೆ ಅಂತ
ಪಾಕಿಸ್ತಾನ ನಡುಬೀದಿಯಲ್ಲಿ ನಿಂತ್ಕೊಂಡು ಬಾಯಿ ಬಡ್ಕೋತಾ ಇದೆ. ಹೀಗಿರುವಾಗ ನೇರವಾಗಿ ಭಾರತ ಬಲೂಚಿಗೆ ಸಹಾಯ ಮಾಡೋದು ಕಷ್ಟ ಆಗಬಹುದು. ಸೊ ಪರೋಕ್ಷವಾಗಿ ಏನೆಲ್ಲ ಮಾಡಬಹುದು ಅದೆಲ್ಲವನ್ನ ಭಾರತ ಮಾಡ್ತಾ ಇದೆ. ಬಲೂಚರಿಗೆ ಸ್ವಾತಂತ್ರ್ಯ ಸಿಗಬೇಕು ಅನ್ನೋದು ಭಾರತದ ಗುರಿ ಕೂಡ. ಬಲೂಚ್ ಒಂದೇ ಅಲ್ಲ, ಪಾಕಿಸ್ತಾನ 5 ಭಾಗಗಳಾಗಿ ವಿಭಜನೆಗೊಳ್ಳಬೇಕು ಅಂತ ಭಾರತೀಯರಾದ ನಾವೆಲ್ಲ ಭಾವಿಸ್ತಾ ಇದ್ದೀವಿ. ಈ 5ನೇ ಭಾಗ ಯಾವುದು ಅಂತ ನಿಮ್ಗೆ ಅನ್ನಿಸಬಹುದು. ಗೆಳೆಯರೆ, ಪಂಜಾಬ್ ಪ್ರಾವಿನ್ಸ್ ಅಂತ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಪೂರ್ತಿ ಪಂಜಾಬ್ ತರ ನಮಗೆ ಕಾಣಿಸಿದ್ರು ಕೂಡ ಇಲ್ಲಿ ಮತ್ತೊಂದು ಸಣ್ಣ ಭೂಭಾಗ ಇದೆ. ಅದು ಪಂಜಾಬಿನ ಜೊತೆ ಜನಾಂಗೀಯವಾಗಿ ಭಾಷೆಯ ದೃಷ್ಟಿಯಿಂದ ಕೂಡ ಪ್ರತ್ಯೇಕತೆಯನ್ನ ಹೊಂದಿರುವ ಭೂಭಾಗ. ಅದನ್ನ ಚೋಲಿಸ್ತಾನ್ ಅಂತ ಕರೀತಾರೆ. ಅಲ್ಲಿ ಮಾರ್ವಾರ್ ಸೇರಿದ ಹಾಗೆ ಮತ್ತಿತರ ಭಾಷೆಗಳನ್ನು ಮಾತಾಡೋ ಜನ ಇದ್ದಾರೆ. ಅವ್ರು ಯಾರು ಪಂಜಾಬಿಗಳಲ್ಲ. ಹೀಗಾಗಿ ಪಾಕಿಸ್ತಾನದ ವಿಭಜನೆಯ ಸಂದರ್ಭದಲ್ಲಿ ಈ ಚೋಲಿಸ್ತಾನ ಕೂಡ ಪಾಕಿಸ್ತಾನದ ಜೊತೆ ಉಳಿಯೋದಿಲ್ಲ, ಅದೂ ಪ್ರತ್ಯೇಕವಾಗುತ್ತೆ. ಹೀಗಾಗಿ ಪಾಕಿಸ್ತಾನ ಅನ್ನೋದು 4 ಅಲ್ಲ 5 ಭಾಗಗಳಾಗಿ ವಿಭಜನೆಗೊಳ್ಳುವ ಸಾಧ್ಯತೆಗಳಿವೆ. ಅದಕ್ಕೆ ಕಾಲ ಕೂಡಿ ಬರಬೇಕು ಅಷ್ಟೇ. ಇದು ಗೆಳೆಯರೆ ಬಲೂಚ್ ಸ್ವಾತಂತ್ರ್ಯಕ್ಕಿರುವ ಅಡೆತಡೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.